ಭಗವಂತನಿಗೂ ಐತೆ ಕಷ್ಟ. ಹಾಂ, ಅದು ಕಾಣಿಕೆ ಹೊಂಡಿ ಹಾಕಿರ ಪೂಜಾರಿಗೆ ಕೊಟ್ರೆ ಮುಗಿದೋಯ್ತಾ? ಅದೇನಕ್ಕೆ ಬೇಡಕ್ಕೆ ಹೋಗುತ್ತೆ? ಪೂಜಾರಿಗಳು ಕೊಡೋದಕ್ಕಿಂತ ಒಂದು 4 ಜನ ಹಣ ಕೊಡ್ಬೋದಲ್ವಾ ಪೂಜಾರಿಗಳಿಗೆ? ಬರುತ್ತೆ ಯಾವುದ್ರಲ್ಲಿ? ಇದರಲ್ಲಿ ಯೂಟ್ಯೂಬರ್ಲಿ ಯಾಕೆ ಮಾಡ್ತೀರಾ? ನಾನು ಒಬ್ಬ ಡ್ರೈವರು. ಇವಾಗ ನೀವು ಹೇಳಿದ್ರೆ ನಾನು ನಿಲ್ಲಿಸ್ತೀನಾ? ನಿಲ್ಸಲ್ಲ. ಅಲ್ಲ ಒಂದು ಮಾತು ಬೇಜಾರು ಮಾಡ್ಕೋಬೇಡಿ. ನೀವು ಹೇಳಿದ್ರೆ ನಾನು ನಿಲ್ಲಿಸ್ತೀನಾ? ಕೋರ್ಟ್ ಕಡೆಯಿಂದ ಒಂದು ಆದೇಶ. ಇದೇನು ಅಂದರೆ ಒಂದು ಪ್ಲಾಟ್ಫಾರ್ಮ್ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಏನಂತ ಹೇಳ್ಬಿಟ್ಟು ಎಲ್ಲ ಬೋರ್ಡ್ ಮಾಡ್ಸಿ. ಸ್ವಿಗ್ಗಿ ಜೊಮ್ಯಾಟೊ ಎಲ್ಲ ಬೋರ್ಡ್ ಮಾಡಿಸ್ಬೇಕು. ಸ್ವಿಗ್ಗಿ ಜೊಮ್ಯಾಟೊ ಎಲ್ಲ ಅದು ಫೇಕ್ ನ್ಯೂಸ್ ಅದು ಬಂದಿರೋದು. ನಾನೆಲ್ಲ ತಿಳ್ಕೊಂಡಿದ್ದಾಯ್ತು, ವಿಡಿಯೋ ಕೂಡ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದಾಯ್ತು, ಎಲ್ಲ ಕ್ಲಿಯರ್ ಆಗಿ. ಏನು ಅಂತಂದರೆ ಸ್ವಿಗ್ಗಿ ಜೊಮ್ಯಾಟೊ ಅವ್ರದ್ದು ಸೀಸ್ ಮಾಡಿರೋದು ಉದ್ದೇಶ ಏನು ಅಂದರೆ ಜಾಸ್ತಿ ಮೊಬೈಲ್ ಯೂಸಿಂಗ್ ಮಾಡಿಬಿಟ್ಟು ಸಿಗ್ನಲ್ಸ್ ಜಂಪಿಂಗ್ ಜಾಸ್ತಿ ಮಾಡ್ತಾರೆ, ಹೆಲ್ಮೆಟ್ ಹಾಕಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಸ್ವಿಗ್ಗಿ ಜೊಮ್ಯಾಟೊ ಎಲ್ಲ ಬೈಕ್ಸ್ ಎಲ್ಲ ಸೀಸ್ ಮಾಡಿದ್ದಾರೆ. ಅದು ಬಿಟ್ಟರೆ ಎಲ್ಲೋ ಬೋರ್ಡ್ ಮಾಡಿಸ್ಬೇಕು ಅಂತ ಅದು ಬಂದಿರೋದು ಫೇಕ್ ನ್ಯೂಸ್ ಅದು. ಡ್ರೈವರ್ಗಳಾಗಿ ಎಲ್ಲ ಡ್ರೈವರ್ ಹಾಂ, ಇದರಲ್ಲೇ ಕಮಿಷನ್ ಬರುತ್ತೆ. ಯಾವುದ್ರಲ್ಲಿ? ಇದರಲ್ಲಿ ಯೂಟ್ಯೂಬರ್ಲಿ ಯಾಕೆ ಮಾಡ್ತೀರಾ? ನಾನು ಒಬ್ಬ ಡ್ರೈವರು, ಆಟೋದವರಿದ್ದಾರೆ. ಹಾಂ, ಓಕೆ. ಏನಕ್ಕೆ ಅಂತ ಇರ್ತಾವಲ್ಲ ಕಷ್ಟಗಳು ಎಲ್ಲರಿಗೂ ಇದೆ. ಭಗವಂತನಿಗೂ ಐತೆ ಕಷ್ಟ. ಹಾಂ, ಅದು ಕಾಣಿಕೆ ಹೊಂಡಿ ಹಾಕಿರ ಪೂಜಾರಿಗೆ ಕೊಟ್ರೆ ಮುಗಿದೋಯ್ತಾ? ಅದೇನಕ್ಕೆ ಬೇಡಕ್ಕೆ ಹೋಗುತ್ತೆ? ಪೂಜಾರಿಗಳು ಕೊಡೋದಕ್ಕಿಂತ ಒಂದು 4 ಜನ ಹಣ ಕೊಡ್ಬೋದಲ್ವಾ ಪೂಜಾರಿಗಳಿಗೆ? ಯಾಕೆ ಕೊಡೋದು? ರ್ಯಾಪಿಡೋದಲ್ಲಿ ಯಾರು ಕೊಡ್ತಾರೆ? ನಾವು ಕಷ್ಟಪಡ್ತೀವಿ, ಅವ್ರದ್ದು ಕೊಡ್ತಾರಪ್ಪ. ಥ್ಯಾಂಕ್ ಯು. ಹಾಂ, ಏನು ಕಷ್ಟಪಡ್ತೀರಾ? ಮತ್ತೆ ಏನು ಕಷ್ಟಪಡ್ತೀರಾ? ಗುರು, ಬೆಂಗಳೂರಲ್ಲಿ ಗಾಡಿ ಹೊಡೋದು ಅಂದರೆ ಅಷ್ಟು ಸುಲಭನಾ? ಎಲ್ಲಿ ಬೆಂಗಳೂರು ಗಾಡಿ ಹೊಡಕ್ಕೆ ಕಷ್ಟನಾ? ಅಲ್ಲ, ಅಷ್ಟು ಸುಲಭನಾ ಮಾಡೋದು? ಅಷ್ಟೊಂದು ಕಷ್ಟನಾ? ಮತ್ತೆ ಡ್ಯೂಟಿಗೆ ಹೋಗ್ಬೇಕಾರೆ ಬೇರೆ ಡ್ಯೂಟಿಗೆ ಹೋಗ್ಬೇಕಾರೆ ಅಯ್ಯೋ ಗುರು, ಏನು ಹೇಳ್ತೀರಾ? ಬೆಂಗಳೂರಲ್ಲಿ ಗಾಡಿ ಹೊಡಿಯೋಷ್ಟಲ್ಲಿ ಮೇಲೆಯಿಂದ ಬೆಸ್ಲು, ಕೆಳಗಡೆಯಿಂದ ಉರಿ, ಈ ಕೆರ್ಕೊಳ್ಳೋಕ್ಕೂ ಆಗಲ್ಲ, ಆ ಕಡೆ ಗಾಡಿ ಓಡ್ಸೋಕ್ಕೂ ಆಗಲ್ಲ. ಎಷ್ಟು ಪ್ರಾಬ್ಲಮ್ ಆಗಿಬಿಡುತ್ತೆ ಗೊತ್ತಾ? ಹಾಂ, ಹಿಂಗಡೆ ಒಳ್ಳೊಳ್ಳೆ ಹುಡುಗಿ ಕರ್ಕೊ ಬರ್ತಿರಲ್ಲ. ಅಯ್ಯೋ ಹುಡುಗಿ ಡ್ರೈವರ್ ಆಗಿ ಬಂದಿರ್ಬೇಕು. ಆನ್ಲೈನ್ ಬಂದರೂ ಪರವಾಗಿಲ್ಲ, ಯಾಕಂದ್ರೆ ಕಂಪ್ನಿ ಡ್ರೈವರು ಮಾತಾಡ್ತೀನಿ. ಒಬ್ಬ ಆಟೋದವರು ಕಷ್ಟ ಸುತ್ತ ಅಂತಲೇ ಹೇಳ್ಬಿಡ್ತಾರೆ. ಒಂದು ಆಟೋ ತಗೋ ಬೇಜಾರಿಲ್ಲ. ಅಲ್ಲ ಗುರು, ಇದೇ ಮಾಡಬೇಕು ಅಂತೇನಿಲ್ಲ, ಕಷ್ಟಪಡ್ ಯಾವುದ್ರಲ್ಲಾದ್ರೆ ಜೀವನ ಎಲ್ಲ ಎಜುಕೇಷನ್ ಎಲ್ಲ ಜೀವನ ಇದ್ದಾವೆ ಆಯ್ತಾ, ಒಂದೇ ಮಾಡ್ಬೇಕಂತಿಲ್ಲ. ರ್ಯಾಪಿಡ ಮಾಡಿ ಗುರು, ವೈಟ್ ಬೋರ್ಡು, ಮತ್ತು ಇನ್ನೊಂದು ಎಲ್ಲಾನು ಹಿಡಿದು ಬಿಸಾಕ್ತಾರೆ ಪೊಲೀಸ್ನವರು. ಅದೇನೋ ಗೊತ್ತಿಲ್ಲ. ಒಟ್ಟು ರ್ಯಾಪಿಡ್ ನಾನು ಮಾತಾಡ್ತೀನಿ ಗುರು, ಡೈರೆಕ್ಟಾಗಿ. ಯಾಕಂದ್ರೆ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ನನಗೊಂದು ಮಾತು ಹೇಳಿದ್ರು, ಅಣ್ಣ ಹೊಟ್ಟೆ ಮೇಲೆಲ್ಲ ಹೊಡಿತಾವ್ರಣ ಅಂತ ಹೇಳ್ಬಿಟ್ಟು. ಆಯ್ತಾ, ಸ್ವಲ್ಪ ಅವರು ತಿನ್ನೋದು ಅನ್ನನೇ, ನಾವು ತಿನ್ನೋದು ಅನ್ನನೇ. ಅವ್ರು ಹೊಟ್ಟೆ ಮೇಲೆ ಹೊಡೆಯೋದಲ್ಲ. ಅವರಿಗೂ 100 ರೂಪಾಯಿ ಆದರೆ ಅವರಿಗೂ ಖುಷಿನೇ. ಯಾಕಂದ್ರೆ ನಿನಗೂ ಜೀವನ ಇದೆ, ನಿಮಗೂ ಜೀವನ ಇದೆ. ಒಂದು ಹೇಳೋದು ನಾನು, ಒಂದು ಮಾತು ಪಕ್ಕವ, ಬೈಕಲ್ಲಿ ರ್ಯಾಪಿಡ ಮಾಡೋರು ಸುಮ್ಮನೆ. ಈಗ ಬೈಕಲ್ಲಿ ಸೇಫ್ಟಿಯಿಂದ ಒಂದು ನಾನೆಲ್ಲ ಒಂದು ಕಂಪ್ನಿ ಕರ್ಕೊಂಡು ಹೋಗ್ತಿದ್ದ ಆಟೋ ರ್ಯಾಪಿಡೋನ ಎತ್ತಾಕ್ಬಿಟ್ಟು ಆಪೆ ಎಸ್ಕೇಪು. ಇವನು ಕಾಲ್ ಮುಖ ಅಲ್ಲೇ ಕುತ್ಕೊಂಡ, ಕೇಳು, ಕಾಲ್ ಮುಖ ಅಲ್ಲೇ ಕುತ್ಕೊಂಡ ಹೋಗ್ಬಿಡು ಹಾಸ್ಪಿಟಲ್ ಕುತ್ಕೊಂಡ. ನಾವು ಅದು ಕಮ್ಮಿ ಅವ್ನು ಹೇಳ್ದ, ಅಣ್ಣ ಸ್ಟಾಪ್ ನಾನು ಕಮ್ಮಿ ಮಾಡೋಕೆ ನಾನೇ ಓಡಾಡ್ಬೇಕಾಗ್ತೆ. IT ಬಿಡಿ ಕೆಲಸ ಮಾಡೋದು, ಕಮ್ಮಿ ಮಾಡೋದು ನಾವೇ ಹೇಳ್ದು. ಕಮ್ಮಿ ಮಾಡೋದು ನಾನು IT ಬಿಡಿ ಕೆಲಸ ಮಾಡೋದು, ನಂದೇ ಕಂಪ್ಲೇಂಟು ಮತ್ತೆ ಇದು ಮಾಡ್ಕೊಂಡು ಹೋದ್ರೆ ನಾನು ಕೆಲಸ ಬಿಟ್ಟು ಹೋಗ್ಬೇಕು ಅಂದವನು. ಕೆಲಸ ಬಿಟ್ಟು ಹೋಗ್ಬೇಕಂದಾಗ ಲಾಸ್ಟ್ ಅವನು ಓಡಾಡೋಕೆ ಅಲ್ಲಿ ಕೆಲಸ ಹಾಳಾಯ್ತವೆ. ಅದಕ್ಕೆ ಯಾಕಂದರೆ ಒಂದು ಇವಾಗ ಏನು ಗೊತ್ತಾ, ತುಂಬ ಜನ ಹುಡುಗರು ಕಾಲೇಜಲ್ಲಿ ಇಲ್ಲ ನಮಗೆ ಪರ್ಸ್ನಲ್ ವಾಲೆಟ್ಗಾಗಿ ಬೇಕಾಗುತ್ತೆ, ಇಲ್ಲ ಮನೆಯಲ್ಲಿ ತೊಂದರೆ ಇರುತ್ತೆ ಅಂತ ಪ್ರತಿಯೊಬ್ಬರು ಏನೋ ದುಡಿಯೋಕ್ಕೆ ಅಂತಲೇ ಬರ್ತಾರೆ. ಇದೊಂದು ಪ್ಲಾಟ್ಫಾರ್ಮ್ ಇದೆ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಬಿಟ್ಟರೆ ಇವಾಗ ನಾನೊಂದು ಸಿಂಪಲ್ ಲಾಜಿಕ್ ಹೇಳ, ಇವಾಗ ನೀವು ಹೇಳಿದ್ರೆ ನಾನು ನಿಲ್ಲಿಸ್ತೀನಾ? ಅಲ್ಲ, ಒಂದು ಮಾತು ಬೇಜಾರು ಮಾಡ್ಕೋಬೇಡಿ. ನೀವು ಹೇಳಿದ್ರೆ ನಾನು ನಿಲ್ಲಿಸ್ತೀನಾ? ಕೋರ್ಟ್ ಕಡೆಯಿಂದ ಒಂದು ಆದೇಶ. ಇದೇನು ಅಂದರೆ ಒಂದು ಪ್ಲಾಟ್ಫಾರ್ಮ್ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಬಂದರೆ ಎಲ್ಲರೂ ಮಾಡಿಸ್ಕೊಂಡು ಅದರಲ್ಲೇ ಮಾಡ್ಕೊತಾರೆ. ಹಾಂ, ಸ್ವಿಗ್ಗಿ ಜೊಮ್ಯಾಟೊ ಎಲ್ಲ ಅದು ಫೇಕ್ ನ್ಯೂಸ್ ಅದು ಬಂದಿರೋದು. ನಾನೆಲ್ಲ ತಿಳ್ಕೊಂಡಿದ್ದಾಯ್ತು, ವಿಡಿಯೋ ಕೂಡ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದಾಯ್ತು, ಎಲ್ಲ ಕ್ಲಿಯರ್ ಆಗಿ. ಏನು ಅಂತಂದರೆ ಸ್ವಿಗ್ಗಿ ಜೊಮ್ಯಾಟೊ ಅವ್ರದ್ದು ಸೀಸ್ ಮಾಡಿರೋದು ಉದ್ದೇಶ ಏನು ಅಂದರೆ ಜಾಸ್ತಿ ಮೊಬೈಲ್ ಯೂಸಿಂಗ್ ಮಾಡಿಬಿಟ್ಟು ಸಿಗ್ನಲ್ಸ್ ಜಂಪಿಂಗ್ ಜಾಸ್ತಿ ಮಾಡ್ತಾರೆ, ಹೆಲ್ಮೆಟ್ ಹಾಕಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಸ್ವಿಗ್ಗಿ ಜೊಮ್ಯಾಟೊ ಎಲ್ಲ ಬೈಕ್ಸ್ ಎಲ್ಲ ಸೀಸ್ ಮಾಡಿದ್ದಾರೆ. ಅದು ಬಿಟ್ಟರೆ ಎಲ್ಲೋ ಬೋರ್ಡ್ ಮಾಡಿಸ್ಬೇಕು ಅಂತ ಅದು ಬಂದಿರೋದು ಫೇಕ್ ನ್ಯೂಸ್ ಅದು. ಅಣ್ಣ, ನಂದು ಹೆವಿ ಲೈಸೆನ್ಸು 4 ವರ್ಷ ಒಂದು ಬ್ಯಾಡ್ಜ್ ಆಗಿಬಿಟ್ಟು 1 ವರ್ಷ ಮುಗಿದಿದೆ. 4 ವರ್ಷ ಆಗಿದೆ ಹೆವಿ ಲೈಸೆನ್ಸು. ಹಾಂ, ಸೇಮ್ ನಾನು 8ನೇ ಕ್ಲಾಸ್ಗೆ ನಾನು ಟ್ಯಾಕ್ಟ್ರ್ ಓಡಿಸ್ತಿದ್ದೆ.
ಬ್ಯಾಚಸ್ ಅಲ್ಲ, ನಾವು ನಮ್ಮ ಅಪ್ಪ ತಾತ ಕಾಲದಿಂದ ಎಲ್ಲ ಡ್ರೈವಿಂಗ್ ಫ್ಯಾಮಿಲಿ ಅಲ್ಲ, ಓನರ್ ಫ್ಯಾಮಿಲಿ ಹಾಂ ಲಾರಿ ಆಯ್ತಾ. ಹೇಳೋದು ಸ್ವಲ್ಪ ನಾನು ಬೆಂಗಳೂರಿಗೆ ಬಂದು ಹಾಂ 3 ವರ್ಷ ಆಯ್ತು ಬೇಡದು. ಯಾಕಂದ್ರೆ ನೋಡ್ತಾ ಇರ್ತಲ್ಲ, ಈಗ ಆಟೋದರು ನನಗೆ ಬೈತಿರ್ತಾರೆ ರ್ಯಾಪಿಡೋ ಅಲ್ಲಿ ಮತ್ತೆ ಏರ್ಪೋರ್ಟಿಗೆ ಬರ್ತಾರೆ ಅಲ್ಲಿ ಅಂತ. ಯಾಕಂದ್ರೆ ನಮಗೆ ಒಂಥರ ಮುಜುಗರ ಆಯ್ತಾ ಇರುತ್ತೆ ನೋಡಿದಾಗ, ಓಕೆನಾ. ಯಾಕಂದ್ರೆ ಈಗ ಅವ್ರು ನಮಗೆ ಎಷ್ಟೊಂದು ಬೇಕಾಯ್ತಲ್ಲ, ರನ್ನಿಂಗ್ ಹೋಗ್ಬೇಕಾದ್ರೆ ನಮ್ಗೆ ಕೇಳಕ್ಕೆ ಹೋಗಲ್ಲ. ಅಯ್ಯೋ ಅಣ್ಣ ಅನ್ಕೊಳ್ಳೋರು ಅನ್ಕೊತಾ ಇರ್ತಾರೆ, ದುಡಿಯೋರು ದುಡಿತಾ ಇರ್ತಾರೆ. ಇವಾಗ ನಮ್ಮ ಕೆಲಸ ನಮ್ಗೆ ಇಂಪಾರ್ಟೆಂಟು ಅಂದಿದ್ದಾಗ ಅನ್ಕೊಳ್ಳೋರ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಉದ್ಧಾರ ಒಂದು ಮಾತಾಡ್ತಾನೆ. ಯಾಕಂದ್ರೆ ನೀವು ಎಜುಕೇಷನ್ ಇದೆ, ನನಗೂ ಎಜುಕೇಷನ್ ಇದೆ. ನನಗೆ ಎಜುಕೇಷನ್ ಇರೋ ನೀವು ಎಲ್ಲಿ ಹೋಗ್ಬೋದು. ವ್ಯಾಪಾರ ಮಾಡಿದಾಗ ಆಟೋದವರು ಅಷ್ಟೇ ನೋಡಿಲಿ, ಎಲ್ಲ ಈಗ ಆಟೋ ಕೊಟ್ಟಿರ್ತಾರೆ, ನೀವು ಕರ್ಕೊಂಡ್ಬಿಡ್ತೀರಿ ಅವರು ಅಂತಾರೆ ನೋಡಿಲಿ ರ್ಯಾಪಿಡೋರೇ ಬರ್ತಾರೆ. ನಮ್ದೇನು ಕೆಲಸ. ಎಷ್ಟೋ ಜನ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಗಾಡಿಗಳು ಕಳ್ಕೊಂಡು ಎಲ್ಲ ಊರಾಕೋ ಬಿಸಾಕಂದ್ರೆ ಇನ್ನೂ ಗಾಡಿ ಮ್ಯಾಕಿರ್ತೀವಿ. ಈಗ ಮೊದ್ಲು ಹಾಕೋಣ ಮೊದ್ಲು ಹಾಕೋ ಫೋಟೋಗಳು ಕರ್ಕೊಂಡು ಇಂಡಿಕಾ ಗಾಡಿಗಳು ಮೊದ್ಲು ಗನ್ ಗಾಡಿಗಳು ಏರ್ಪೋರ್ಟಿಗೆ. ಈಗ ಎಲ್ಲ ಊರಲ್ಲಿ ಇಂಡಿಕಾ ನೋಡೋರೇ ಇಲ್ಲ, ರೈತರು ಯಾವ್ರು ಇವ್ರೆ ಯಾವ ಸೆಕೆಂಡ್ಸ್ ಅಲ್ಲಿ ನೋಡ್ಕೊಂಡು ತಗೊಂತ ಇದಾರೆ. ಹೌದು, ಸೆಕೆಂಡ್ಸ್ ಅಲ್ಲ, ಮೊದ್ಲು ಏರ್ಪೋರ್ಟ್ ಇಂಡಿಕಾ ನಂಬರ್ 1 ಆಗಿತ್ತು. ಈಗ ನಂಬರ್ 0 ಆಗ್ಬಿಟ್ಟವೆ. ಎಲ್ಲ ಊರ್ಲಿದ್ರು ಹುಡುಗರುಗಳು ಅಷ್ಟೊಂದು ಕಷ್ಟದಲ್ಲಿ ಇರೋದು. ಯಾಕಂದ್ರೆ ಎಲ್ಲ ಈಗ ಬೈಕ್ ರ್ಯಾಪಿಡೋ ಶುರು ಆಗ್ಬಿಟ್ಟ. ಯಾರೇನು ಮಾಡಂಗಿಲ್ಲ, ಏನು ಮಾಡ್ತಾರೆ ಅವರು. ಏನು ಮಾಡೋಕ್ಕಾಗಲ್ಲ. ಇವಾಗ ಹುಡುಗರು ಏನು ಅಂದರೆ ಇದೊಂದು ಪ್ಲಾಟ್ಫಾರ್ಮ್ ಇದೆ. ಅಲ್ಲ, ರೈತರುಗಳು ಮಳೆ ಬೆಳೆ ಆಗ್ಬಿಟ್ರೆ ಊರಲ್ಲಿ ನೆಮ್ಮದಿಲಿ ಇತ್ತು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರೊಂದು ಖುಷಿ. ನಮ್ಮದು ಇವಾಗ ಬೆಳೆ ಇದೆ, ನೀರು ಕಮ್ಮಿ ಆಗಿಬಿಟ್ಟಿದೆ, ಬೋರ್ವೆಲಲ್ಲಿ ನೀರು ಬರ್ತಿಲ್ಲ. ನಮ್ಮದು ಇಲ್ಲಿ ಚಿಕ್ಕಬಳ್ಳಾಪುರ ಆಚೆ. ಹಾಂ, ಬೋರ್ವೆಲಲ್ಲಿ ನೀರು ಕಮ್ಮಿ ಆಗಿಬಿಟ್ಟಿದೆ. ದುಡಿಯ ಹಾಂ ಯಾರು ಮೊನ್ನೆ ಮಾತಾಡ್ಕೊಬಿಟ್ಟು ಏನಂತ ಏನು ಅಂತ ಅಲ್ಲ, ನಮ್ಮೂರ ಕಡೆ ರೋಡ್ ಆಗಿ ಹಾಂ ಪರ್ಮಿಷನ್ ಏನಕ್ಕೆ ಎಲ್ಲ ಪೂರ್ತಿ ಸೌಕರ್ಯ ಕೊಡ್ತಾನಂತಲ್ಲಪ್ಪ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಅಯ್ಯೋ ಏನು ಸೌಕರ್ಯ ಇದೆ ಗುರು, ಸರಿಯಾಗಿ ರೋಡ್ಗಳೇ ಇಲ್ಲ ನಮ್ಮ ಊರಿಗೆ. ಇನ್ನು ಏನು ಸೌಕರ್ಯ ಮಾಡಿಕೊಡ್ತಾರೆ. 18 ವರ್ಷ ಮೇಲೆ ಆಗಿದೆ ರೋಡೆಲ್ಲ ಕಿತ್ತೋಗಿ ನಮ್ಮೂರ್ದು. ಎಲ್ಲಿ ತನಕ ರೋಡ್ ಬಗ್ಗೆನೇ ತಲೆ ಕೆಡ್ಸ್ಕೊಂಡವ್ರಿಲ್ಲ. ಹಾಂ, ಸೊ ಬ್ರದರ್ ಏನೋ ಹೇಳೋಕ್ಕೆ ಬಂದರು. ಯಾಕೆ ಮಾಡ್ತೀರಾ, ಏನು ಮಾಡ್ತೀರಾ, ಯಾಕೆ ಮಾಡೋದು, ಈ ಥರ ಎಲ್ಲ ಯಾಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿದ್ರು. ಆದರೆ ಏನು ಮಾಡೋದು, ನಮ್ಮ ಹುಡುಗರೆಲ್ಲ ಏನೋ ಒಂದು ಪ್ಲಾಟ್ಫಾರ್ಮ್ ಇದೆ, ಏನೋ ನಾವು ಒಂದು ಸ್ವಲ್ಪ ಹೊಟ್ಟೆಗೆ ಅಟ್ಲೀಸ್ಟ್ ಮನೆಯವ್ರ ಮೇಲೆ ಡಿಪೆಂಡ್ ಆಗ್ತೀರಾ, ನಾವು ಸ್ವಲ್ಪ ದುಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಜನಗಳು ಅನ್ಕೊತಾ ಇರ್ತಾರೆ. ಸೊ ನಾವೇನು ಮಾಡಬೇಕು ಅಂತಂದರೆ, ಪ್ಲಾಟ್ಫಾರ್ಮ್ ಇದೆ ಅಲ್ವಾ, ನಾವು ಕೆಲಸ ಮಾಡಬೇಕು. ಇನ್ನು ಗೌರ್ಮೆಂಟ್ ಕಡೆಯಿಂದ ಆದೇಶ ಬಂದರೆ ನಾವೇನು ಮಾಡೋಕ್ಕಾಗಲ್ಲ, ಅವಾಗ ನಿಲ್ಲಿಸಲೇಬೇಕಾಗುತ್ತೆ. ನಾವು ಸರ್ಕಾರ ಏನಿದೆಯೋ ಸರ್ಕಾರ ಫಾಲೋ ಮಾಡಬೇಕಲ್ವಾ. ಸೊ ಅದು ಬಿಟ್ಟು ನಾವು ಜಡ್ಜ್ ಮಾಡೋದು ಸರಿ ಅಲ್ಲ. ಓಕೆ, ಪರವಾಗಿಲ್ಲ. ಆದರೂ ಬ್ರದರು ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾವ್ರೆ. ಆದರೆ ಏನು ಮಾಡೋದು, ನಮಗೂ ಸ್ವಲ್ಪ ತೊಂದರೆ. ನಿಲ್ಲಿಸ್ಬಿಟ್ರೆ ಇವಾಗ ಗೊತ್ತಲ್ವ ನಿಮಗೂ, ಯಾರು ಶ್ರೀಮಂತರಿಲ್ಲ, ದುಡ್ಕೊಂಡು ತಿನ್ನೋರೆ ಎಲ್ಲನೂ ಬೆಂಗಳೂರಲ್ಲಿ 90% ಎಲ್ಲ ದುಡ್ಕೊಂಡು ತಿನ್ನೋಕ್ಕೆ ಬಂದಿರೋದು. ಅದರಲ್ಲಿ 50% ಡ್ರೈವಿಂಗ್ಗೆ, ಇಲ್ಲ ಬೈಕ್, ಕಾರು, ಎಲ್ಲ ಆಟೋ, ಈ ಥರ ಕ್ಯಾಬ್, ಈ ಥರ ಎಲ್ಲ ಡ್ರೈವಿಂಗ್ ಡಿಪಾರ್ಟ್ಮೆಂಟಿಗೆ 50% ಇರೋದು ಬೆಂಗಳೂರಲ್ಲಿ. ಇನ್ನೊಂದು 30 to 40% ಎಲ್ಲ ಈ ನಮ್ಮ ಸಾಫ್ಟ್ವೇರ್ಸ್ ಇರೋದು, IT ಕಂಪ್ನಿಗಳಂತೆ ಅವು ಇವು ಅಂತ. ಇನ್ನು ಅದರಲ್ಲಿ ನಾವು ಹೋಮ್ ಸೆಟಲ್ಡು ಇಲ್ಲೇ ಸೆಟ್ಲ್ ಆಗಿರೋರು ಅವರೊಂದು 10% ಇರ್ತಾರಪ್ಪ ಅಷ್ಟೇ. ಇನ್ನು ಇಷ್ಟೆಲ್ಲ ಇದ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ನಾವು ದುಡಿಬೇಕು, ಮುಂದಿಂದು ದೇವ್ರು ನೋಡ್ಕೊತಾ ಇರ್ತಾರೆ. ಸೊ ಯಾವ ಸರಿನೋ ಯಾವ ತಪ್ಪೋ ಅದೆಲ್ಲ ದೇವ್ರದ್ದು ಬಿಟ್ಟಿರೋದು. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ, ಒಬ್ರಿಗೆ ತೊಂದರೆ ಮಾಡೋದು ಬೇಡ. ಇದರಿಂದ ಒಬ್ರು ತೊಂದರೆ ಪಡ್ತಿದ್ದಾರೆ ಅಂತಂದರೆ ಅದು ನಾನು ನಂಬಲ್ಲ. ಯಾಕಂದರೆ ಒಬ್ಬೊಬ್ರಿಗೆ ಇವಾಗ IT ಕಂಪ್ನಿಗಿರೋ ವರ್ಕ್ IT ಕಂಪ್ನಿಗಿರುತ್ತೆ, ಬೇರೆ ಕಡೆ ಕಂಪ್ನಿಗಳಿಗಿರೋದು ಬೇರೆ ಕಂಪ್ನಿಗಿರುತ್ತೆ, ನಮ್ಮ ಕಷ್ಟಕ್ಕಿರೋದು ನಮಗಿರುತ್ತೆ ಅಷ್ಟೇ ಅಲ್ವಾ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.